ಟರ್ಕಿಯ ಇಸ್ತಾಂಬುಲ್ನಲ್ಲಿರುವ ಕಾಂಗ್ರೆಸ್ ಕೇಂದ್ರವು ಶತ್ರು ರಾಷ್ಟ್ರದೊಂದಿಗೆ ರಾಹುಲ್ ಗಾಂಧಿ ಮಿತ್ರತ್ವ ಹೊಂದಿದ್ದಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಚೇರಿ ಎಂದು ಬಿಂಬಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಅರ್ನಬ್ ಗೋಸ್ವಾಮಿ ಮಾಡಿದರು. ದೇಶವನ್ನಾಳುವ ದೊರೆಯೇ ಮಹಾನ್ ಸುಳ್ಳುಗಾರನಾಗಿರುವಾಗ ಅರ್ನಬ್ ಎಂಬ ಪತ್ರಕರ್ತ ಸುಳ್ಳು ಸುದ್ದಿ ಸೃಷ್ಟಿಸುವಾಗ ಅದನ್ನು ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಪ್ರಪಂಚಕ್ಕೆ ಹಂಚುವಾಗ ರಾಹುಲ್ ಗಾಂಧಿ ದೇಶದ್ರೋಹಿಯಾಗದೇ ಇರಲು ಸಾಧ್ಯವಾ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ರೇಖಾ ಹಾಸನ. ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ 26 ಅಮಾಯಕ ಪ್ರವಾಸಿಗರ ಹತ್ಯೆಯಾದ ನಂತರ ದೇಶವನ್ನಾಳುವ ದೊರೆಗಳು ಎಚ್ಚೆತ್ತುಕೊಂಡ್ರು. ಉಗ್ರರನ್ನು ಹುಡುಕಿ ಸದೆಬಡಿಯಲು ಉಗ್ರರ ತಾಣಗಳನ್ನು ಹುಡುಕತೊಡಗಿದ್ರು. ಅದು ಆ ಕ್ಷಣಕ್ಕೆ ಸರ್ಕಾರದ ಕಡೆಯಿಂದ ಆಗಬೇಕಾದ ಕೆಲಸವಾದ್ದರಿಂದ ದೇಶದ ಜನರ ಗಮನ ಉಗ್ರರ ಮೇಲಿತ್ತು. ಸಹಜವಾಗಿಯೇ ಅದು ಉಗ್ರರನ್ನು ಬೆಂಬಲಿಸುತ್ತಿರುವ ಪಾಕಿಸ್ತಾನವನ್ನು ಗುರಿ ಮಾಡಿತ್ತು. ಭಾರತದ ಸೇನೆ 9 ಉಗ್ರ ನೆಲೆಗಳನ್ನು ಗುರುತಿಸಿ ದಾಳಿ ಮಾಡಿತ್ತು. ಅದಾದ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತ ಪಾಕಿಸ್ತಾನವೆಂಬ 2 ರಾಷ್ಟ್ರಗಳ ನಡುವೆ ಯುದ್ಧ ಸಂಭವಿಸುವ ಸಂದರ್ಭ ಸೃಷ್ಟಿಯಾಯಿತು. ಆಗ ಭಾರತದ ಪರ ಅಮೆರಿಕ ನಿಲುವು ತಾಳಬಹುದೆಂಬ ಗಾಳಿ ಬೀಸತೊಡಗಿತ್ತು. ಅದು ಸಹಜವಾಗಿಯೇ ಪಾಕಿಸ್ತಾನದ ಪರ ಚೀನಾ ನಿಲ್ಲುವಂತಾಯಿತು. ಮುಂದುವರೆದು ಟರ್ಕಿ, ಇರಾನ್ ದೇಶಗಳು ಕೂಡ ಪಾಕಿಸ್ತಾನವನ್ನು ಬೆಂಬಲಿಸಿದ್ವು. 2 ದೇಶಗಳ ನಡುವೆ ಯುದ್ಧ ಅಂದಾಗ ಜಾಗತಿಕ ಮಟ್ಟದಲ್ಲಿ ದೇಶಗಳು ಪರ ವಿರೋಧ ನಿಲುವು ತಾಳುವುದು ಸಹಜ. ಇದು ಪ್ರಪಂಚದ ಯಾವುದೇ ಭಾಗದಲ್ಲಿ ಯುದ್ಧ ನಡೆದ್ರೂ ನಡೆಯುವ ವಿದ್ಯಮಾನ. ಉಗ್ರರ ದಾಳಿಯ ನಂತರ ಪಾಕಿಸ್ತಾನದೊಂದಿಗೆ ಆಮದು ರಫ್ತು ವ್ಯವಹಾರ, ಸಿಂಧು ನದಿ ಒಪ್ಪಂದ, ದೇಶದಲ್ಲಿದ್ದ ಪಾಕಿಸ್ತಾನಿ ಪ್ರಜೆಗಳನ್ನು ಹುಡುಕಿ ವಾಪಸ್ ಕಳಿಸುವಂತಹ ಕೆಲವು ಕಠಿಣ ನಿರ್ಧಾರಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡಿತ್ತು. ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿರುವ ಟರ್ಕಿ ವಿರುದ್ಧವೂ ಭಾರತ ಸರ್ಕಾರ ಇದೇ ರೀತಿಯ ನಿಲುವು ತಾಳುವ ಟರ್ಕಿಗೆ ಸಂಬಂಧಿಸಿದ ವಸ್ತುಗಳು ಅಲ್ಲಿಗೆ ಪ್ರವಾಸ ಹೋಗುವುದಕ್ಕೆ ಬಹಿಷ್ಕಾರ ಹಾಕುವ ಬಗ್ಗೆ ಚರ್ಚೆಯಾಗತೊಡಗಿತು. ಇದು ಕೂಡ ಪರ ವಿರೋಧದ ಪ್ರಶ್ನೆ ಎದುರಾದಾಗ ನಡೆಯುವ ಸಹಜ ಬೆಳವಣಿಗೆ. ಸುದ್ದಿ ಮಾಧ್ಯಮಗಳಿಗೆ ಈ ಬೆಳವಣಿಗೆ ಹೊಸದಲ್ಲ. ಅದು ಗೊತ್ತಿದ್ದು ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ತನಿಖೆಗೆ ಇಳಿದರು. ಟರ್ಕಿಯ ಇಸ್ತಾಂಬುಲ್ನಲ್ಲಿರುವ ಕಾಂಗ್ರೆಸ್ ಕೇಂದ್ರವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಚೇರಿಯಾಗಿದೆ. ಶತ್ರು ರಾಷ್ಟ್ರದೊಂದಿಗೆ ರಾಹುಲ್ ಗಾಂಧಿ ಮಿತ್ರತ್ವ ಹೊಂದಿದ್ದಾರೆ. ಇದು ದೇಶದ್ರೋಹ ಕೆಲಸ ಅಂತೆಲ್ಲ ವಿಚಿತ್ರ ಹಾವಭಾವಗಳಿಂದ ದೊಡ್ಡ ಗಂಟ್ಲಲ್ಲಿ ಕೂಗಾಡಿ ನರೇಟಿವ್ ಬಿಲ್ಡ್ ಮಾಡಿದ್ರು. ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಸ್ಫೋಟಿಸಿದ ಸುದ್ದಿಯನ್ನು ಆ ತಕ್ಷಣವೇ ಎತ್ತಿಕೊಂಡ ಬಿಜೆಪಿ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳವೀಯ ಅದನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರು. ಬಿಜೆಪಿ ನಾಯಕರು, ಕಾರ್ಯಕರ್ತರು, ಭಕ್ತರು ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದರು. ಒಂದು ಕಡೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಿಪಬ್ಲಿಕ್ ಟಿವಿಯ ಸಂಪಾದಕ, ಮತ್ತೊಂದು ಕಡೆ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿಯ ಜಾಲತಾಣ ವಿಭಾಗದ ಮುಖ್ಯಸ್ಥ. ಇಬ್ಬರೂ ಸೇರಿ ಕ್ಷಣ ಮಾತ್ರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ದೇಶದ್ರೋಹಿಯ ಪಟ್ಟ ಕಟ್ಟಿದರು. ಅಸಲಿಗೆ ಅರ್ನಬ್ ಗೋಸ್ವಾಮಿ, ಅಮಿತ್ ಮಾಳವೀಯ ಮತ್ತು ಬಿಜೆಪಿ ಭಕ್ತರಿಗೆ ಬೇಕಿದ್ದು ಟರ್ಕಿಯಲ್ಲ, ಟರ್ಕಿ ಎಂಬ ಕಲ್ಪಿತ ಶತ್ರು ರಾಷ್ಟ್ರದಲ್ಲಿರುವ ಕಾಂಗ್ರೆಸ್ ಕಚೇರಿ ಮತ್ತು ಆ ದೇಶಕ್ಕೂ ರಾಹುಲ್ ಗಾಂಧಿಗೂ ಇರುವ ಸಂಬಂಧ. ಆ ಮೂಲಕ ರಾಹುಲ್ ಗಾಂಧಿಯ ಚಾರಿತ್ರ್ಯ ಹರಣ ಮಾಡೋದು. ವಿಪರ್ಯಾಸಕರ ಸಂಗತಿ ಅಂದರೆ ಟರ್ಕಿಯ ಇಸ್ತಾಂಬುಲ್ ಕಾಂಗ್ರೆಸ್ ಸೆಂಟರನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಚೇರಿ ಎಂದು ಬಿಂಬಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಅರ್ನಬ್ ಗೋಸ್ವಾಮಿ ಮಾಡಿದರು. ಆ ಹಸಿ ಸುಳ್ಳನ್ನು ಬಿಜೆಪಿಯ ಅಮಿತ್ ಮಾಳವೀಯ ವಿವೇಚಿಸದೆ ಪ್ರಪಂಚಕ್ಕೆ ಹಂಚಿದ್ರು. ಈಗ ಸುಳ್ಳು ಮಾಹಿತಿ ನೀಡಿದ ಆರೋಪದಡಿ ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಮತ್ತು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಯುವ ಕಾಂಗ್ರೆಸ್ನ ಕಾನೂನು ಘಟಕದ ಮುಖ್ಯಸ್ಥ BN ಶ್ರೀಕಾಂತ್ ಸ್ವರೂಪ್ ದೂರು ನೀಡಿದ್ದಾರೆ. ಇದು ಭಾರತದ ರಾಷ್ಟ್ರೀಯ ಪಕ್ಷವೊಂದರ ಕುರಿತು ದೇಶದ ಪ್ರಜೆಗಳಲ್ಲಿ ತಪ್ಪು ಭಾವನೆ ಮೂಡಿಸುವ ಸಂಚಿನ ಭಾಗವಾಗಿದೆ ಅಂತ ದೂರಲಾಗಿದೆ. ಪೊಲೀಸರು FIR ದಾಖಲಿಸಿದ್ದಾರೆ. ಸಂಪಾದಕ ಅರ್ನಬ್ ಗೋಸ್ವಾಮಿ ಮತ್ತು ಮಾಳವೀಯ ಕೃತ್ಯವು ಭಾರತೀಯ ನಾಗರಿಕರನ್ನು ವಂಚಿಸಲು, ರಾಜಕೀಯ ಸಂಸ್ಥೆಯನ್ನು ಟೀಕಿಸಲು, ರಾಷ್ಟ್ರೀಯ ಭಾವನೆಗಳನ್ನು ದುರುಪಯೋಗಪಡಿಸಲು, ಸಾರ್ವಜನಿಕ ಗಲಭೆಗಳನ್ನು ಪ್ರಚೋದಿಸಲು, ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಜಾಪ್ರಭುತ್ವದ ಸಮಗ್ರತೆಯನ್ನು ಹಾಳು ಮಾಡಲು ನಡೆಸಿದ ಸಂಚಿನ ಭಾಗವಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ದುರದೃಷ್ಟಕರ ಸಂಗತಿ ಅಂದರೆ ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ಖ್ಯಾತಿ ಗಳಿಸಿರುವುದೇ ಇಂತಹ ಕೃತ್ಯಗಳಿಂದ. ಈತನ ಸುಳ್ಳು ಸುದ್ದಿಗಳು ಹಣ ಗಳಿಸುವ ಆಸೆಯಾಚೆಗೂ ಸಮಾಜವನ್ನು ವಿಭಜಿಸುವ ಮನುಷ್ಯರ ನಡುವೆ ಗೋಡೆ ಕಟ್ಟುವ ಸಾಧನವಾಗಿ ಬಳಕೆಯಾಗುತ್ತಿರುವುದು ವರ್ತಮಾನದ ದುರಂತ. ದೇಶವನ್ನಾಳುವ ದೊರೆಯೇ ಮಹಾನ್ ಸುಳ್ಳುಗಾರನಾಗಿರುವಾಗ ಅರ್ನಬ್ ಎಂಬ ಪತ್ರಕರ್ತ ಸುಳ್ಳು ಸುದ್ದಿ ಸೃಷ್ಟಿಸುವಾಗ ಅದನ್ನು ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಪ್ರಪಂಚಕ್ಕೆ ಹಂಚುವಾಗ ರಾಹುಲ್ ಗಾಂಧಿ ದೇಶದ್ರೋಹಿಯಾಗದೇ ಇರಲು ಸಾಧ್ಯವಾ?
ದೇಶದ ಜನ ಸುಳ್ಳಿಗೆ ಬಲಿಯಾಗಿ 3ನೇ ಬಾರಿಗೆ ಮೋದಿಯವರನ್ನ ಆಯ್ಕೆ ಮಾಡಿಕೊಂಡಿರಬಹುದು. ಅರ್ನಬ್ ಗೋಸ್ವಾಮಿ ಎಂಬ ಪತ್ರಕರ್ತನನ್ನು ದೇಶದ ಯುವ ಪೀಳಿಗೆ ಪತ್ರಕರ್ತರು ಮಾದರಿಯನ್ನಾಗಿ ಸ್ವೀಕರಿಸಿರಬಹುದು. ಅಪರಿಮಿತ ಅಧಿಕಾರ ಬಳಸಿ ಅರ್ನಬ್ ಗೋಸ್ವಾಮಿ ಮತ್ತು ಅಮಿತ್ ಮಾಳವಿಯ ಮೇಲಿನ ಕೇಸ್ ಕೂಡ ಕೈದಾಗುವಂತೆ ನೋಡ್ಕೊಳ್ಬಹುದು. ಯಾಕಂದರೆ ಅರ್ನಬ್ ಗೋಸ್ವಾಮಿಯ ಈ ರೀತಿಯ ಕಿಡಿಗೇಡಿ ಕೃತ್ಯಗಳು, ಕೇಸ್ಗಳು ಮತ್ತು ಅಧಿಕಾರಸ್ಥರನ್ನು ಬಳಸಿಕೊಂಡು ಮುಚ್ಚಿ ಹಾಕಿರುವುದು ಇದೇ ಮೊದಲೇನೂ ಅಲ್ಲ. 1996ರಲ್ಲಿ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟ ಅರ್ನಬ್ ಮೊದಲ 10 ವರ್ಷಗಳ ಕಾಲ NDTVಯಲ್ಲಿ, ನಂತರದ 10 ವರ್ಷಗಳ ಕಾಲ ಟೈಮ್ಸ್ ನೌನಲ್ಲಿ ಪತ್ರಕರ್ತರಾಗಿದ್ದರು. 2016ರಲ್ಲಿ ತಮ್ಮದೇ ಸ್ವಂತ ರಿಪಬ್ಲಿಕ್ TV ಆರಂಭಿಸಿ ಪ್ರಧಾನ ಸಂಪಾದಕರಾದರು. 2006ರಿಂದ ಈವರೆಗೆ ಆತನ ವಿರುದ್ಧ ದಾಖಲಾದ ಕೇಸ್ಗಳನ್ನು ನೋಡೋಣ. 2017ರಲ್ಲಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಹಾಕಿದ ಮಾನನಷ್ಟ ಮೊಕದ್ದಮೆ, 2018ರಲ್ಲಿ ಕೇರಳದ ಜನತೆಯನ್ನ ಮಾನಗೆಟ್ಟವರು, ದೇಶದ್ರೋಹಿಗಳು ಎಂದು ಜರ್ದದ್ದಕ್ಕೆ ದಾಖಲಾದ ಕೇಸ್, 2018ರಲ್ಲಿ ಇಂಟೀರಿಯರ್ ಡಿಸೈನರ್ ಅನ್ವಯ್ ನಾಯಕ್ ಮತ್ತವರ ತಾಯಿ ಕುಮುದ್ ನಾಯಕ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಅರ್ನಬ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 2020ರಲ್ಲಿ ಅರ್ನಬ್ರನ್ನು ಮುಂಬೈ ಪೊಲೀಸರು ಬಂಧಿಸಿದರು. 2018ರಲ್ಲಿ ಅರ್ನಬ್ ವಿರುದ್ಧ TRPಗಳ ತಿರುಚುವಿಕೆಗೆ ಸಂಬಂಧಿಸಿದಂತೆ 2020ರಲ್ಲಿ ಮುಂಬೈ ಪೊಲೀಸರು ಪ್ರಕರಣ ದಾಖಲಿಸಿದರು. 2020ರಲ್ಲಿ ಕೇರಳದ ಪಾಲ್ಘಾರ್ ಗುಂಪು ಹತ್ಯೆಗೆ ಸಂಬಂಧಿಸಿದಂತೆ ಕೆಟ್ಟ ಅಸಹ್ಯ ಪದಪ್ರಯೋಗದ ಕಾರಣಕ್ಕೆ ಅರ್ನಬ್ ವಿರುದ್ಧ ಕೇಸ್ ದಾಖಲಾಗಿತ್ತು. 2020ರಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಯ ಫಾರ್ಮ್ ಹೌಸ್ನಲ್ಲಿ ರಿಪಬ್ಲಿಕ್ TV ಕಾರು ಚಾಲಕ ಮೂತ್ರ ಮಾಡಿದ್ದು ಉದ್ಧವ್ ಮತ್ತು ಅರ್ನಬ್ ನಡುವೆ ಮಾತಿನ ಸಮರಕ್ಕೆ ಕಾರಣವಾಗಿ ಪ್ರಕರಣ ದಾಖಲಾಗಿತ್ತು. 2021ರಲ್ಲಿ ಪಾಕಿಸ್ತಾನದ ಕಾಬೂಲ್ನ ಸೆರೆಲ್ ಹೋಟೆಲ್ನ 5ನೇ ಮಹಡಿಯಲ್ಲಿ ತಾಲಿಬಾನ್ ಉಗ್ರರಿದ್ದಾರೆ ಎಂದು ಅರ್ನಬ್ ಹೇಳಿದರು. ಆದರೆ ಕಾಬೂಲ್ನ ಸೆರೆಲ್ ಹೋಟೆಲ್ ಹೊಂದಿದ್ದೇ 2 ಮಹಡಿಗಳನ್ನು ಮಾತ್ರ. ಈ ಬಗ್ಗೆ ದೂರು ದಾಖಲಾಗಿತ್ತು. 2023ರಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಪಚೌರಿ ಅವರ ವಿರುದ್ಧ ಆಧಾರರಹಿತ ಸುದ್ದಿ ಮಾಡಲಾಗಿತ್ತು. ಪಚೌರಿ ಅವರು ಕೇಸ್ ದಾಖಲಿಸಿದರು. ಕೊನೆಗೆ ಕೋರ್ಟ್ಗೆ ಹಾಜರಾದ ಅರ್ನಬ್ ಕ್ಷಮೆ ಕೇಳಿ ಬಿಡುಗಡೆಯಾಗಿದ್ದರು. ಈಗ 2025ರಲ್ಲಿ ಟರ್ಕಿಯಲ್ಲಿ ಕಾಂಗ್ರೆಸ್ ಕಚೇರಿ ಇದೆ ಅಂತ ಸುಳ್ಳು ಹೇಳಿದ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕೇಸ್ ದಾಖಲಾಗಿದೆ. ಈತನ ಮೇಲೆ ಸುಮಾರು ಜನ, ಸಂಸ್ಥೆಗಳು ಕೇಸ್ ದಾಖಲಿಸಿದ್ರು. ಕೆಲವು ಪ್ರಕರಣಗಳು ಇತ್ಯರ್ಥವಾಗಿವೆ, ಕೆಲವು ತನಿಖೆಯಲ್ಲಿವೆ. ಇದೇ ರೀತಿ ಬಿಜೆಪಿ IT ಸೆಲ್ ಮುಖ್ಯಸ್ಥರಾಗಿರುವ ಅಮಿತ್ ಮಾಳವಿಯ ಅವರ ಮೇಲೆಯೂ ಹಲವಾರು ಕೇಸ್ಗಳು ದಾಖಲಾಗಿವೆ. 2020ರಲ್ಲಿ ಹಥ್ರಾಸ್ನಲ್ಲಿ ನಡೆದ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಗಳ ಗುರುತನ್ನು ಬಹಿರಂಗಪಡಿಸಿದ ಆರೋಪದ ಮೇಲೆ ಅಮಿತ್ ವಿರುದ್ಧ ದೂರು ದಾಖಲಾಗಿತ್ತು. ಟ್ವಿಟರ್ನಲ್ಲಿ ಪೋಸ್ಟ್ ಮಾಡುವಾಗ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳ ಮುಖವನ್ನು ಸ್ಪಷ್ಟವಾಗಿ ಕಾಣುವಂತೆ ಪೋಸ್ಟ್ ಮಾಡಿದರು. 2023ರಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರ ಸನಾತನ ಧರ್ಮದ ಕುರಿತಾದ ಹೇಳಿಕೆಯನ್ನು ತಿರುಚಿದ ಕೇಸ್. ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನು ಡೆಂಗ್ಯೂ, ಸೊಳ್ಳೆ, ಮಲೇರಿಯಾ ಅಥವಾ ಕೊರೋನಾ ವೈರಸ್ನಂತೆ ತೊಲಗಿಸಬೇಕು ಎಂದು ಹೇಳಿದರೆ ಅದನ್ನು ಅಮಿತ್ ತಿರುಚಿ ಭಾರತದ 80% ಜನಸಂಖ್ಯೆಯ ಜನಾಂಗೀಯ ಹತ್ಯೆಗೆ ಕರೆ ನೀಡಿದ್ದಾರೆ ಅಂತ ಹೇಳಿದರು. ಇದು ದೊಡ್ಡ ವಿವಾದವಾಗಿತ್ತು, ಕೋರ್ಟ್ ಮೆಟ್ಟಿಲು ಹತ್ತಿತ್ತು. 2024ರಲ್ಲಿ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಮಾಳವಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದರು. ಸಂಜಯ್ ಸಿಂಗ್ ದ್ವಿಮತದಾರರಾಗಿದ್ದಾರೆ ಅಂತ ಮಾಳವಿಯ ಆರೋಪ ಮಾಡಿದರು. ಅದನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹಂಚಿದ್ರು. ಈಗ 2025ರಲ್ಲಿ ಅರ್ನಬ್ ಗೋಸ್ವಾಮಿಯ ಸುಳ್ಳು ಸುದ್ದಿಯನ್ನು ಹಂಚಿದ ಆರೋಪಕ್ಕೆ ಗುರಿಯಾಗಿ ಅಮಿತ್ ಮಾಳವಿಯ ವಿರುದ್ಧ ಬೆಂಗಳೂರಿನಲ್ಲಿ ಕೇಸ್ ದಾಖಲಾಗಿದೆ. ಆದರೆ ದೇಶವನ್ನು ಮುನ್ನಡೆಸುವ, ಪ್ರಜಾಪ್ರಭುತ್ವಕ್ಕೆ ಬೆಲೆ ತರುವ, ಸಂವಿಧಾನ ಸಂರಕ್ಷಿಸುವ ರಾಜಕೀಯ ನಾಯಕರು, ಜವಾಬ್ದಾರಿಯುತ ಪತ್ರಕರ್ತರು, ಅದನ್ನು ಬೆಂಬಲಿಸುವ ಮಾನವಂತರು ಇನ್ನೂ ಇದ್ದಾರೆ. ಬಲಿಷ್ಠರು ಬೆತ್ತಲಾಗುತ್ತಿದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.